ಬೇಕು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಿದೆ. ಪಾಕಿಸ್ತಾನದ ಮೇಲೆ ಭಾರತ ಮತ್ತೆ ಏರ್ ಸ್ಟ್ರೈಕ್ ಮಾಡಬಹುದಾ? ಪಾಕಿಸ್ತಾನದ ಪ್ರಮುಖ ನಗರ ಕರಾಚಿ ಮೇಲೆ ಅಟ್ಯಾಕ್. ಪಾಕಿಸ್ತಾನದ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಮತ್ತೆ ಏರ್ ಸ್ಟ್ರೈಕ್ ಅನ್ನ ಮಾಡೋದಕ್ಕೆ ಮುಂದಾಗಬಹುದಾ ನಮ್ಮ ಭಾರತ? ಅದು ಕೂಡ ಪಾಕಿಸ್ತಾನದ ಪ್ರಮುಖ ನಗರಗಳಲ್ಲಿ ಒಂದಾಗಿರುವಂತಹ ಕರಾಚಿ. ಈ ನಗರದ ಮೇಲೆ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಮಾಡಬಹುದಾ? ಯಾಕಂದ್ರೆ ಈ ಹಿಂದೆಯೂ ಕೂಡ ಬಾಲ್ಕೋಟ್ ಏರ್ ಸ್ಟ್ರೈಕ್ ನಲ್ಲಿ ಭಾರತ ಯಶಸ್ವಿ ಆಗಿತ್ತು. ಹೊಡೆದು ಉರುಳಿಸಿದ್ವಿ. ಅಭಿನಂದನ್ ಅವರು ಅವರಿಗೆ ಹಾಸ್ಟೇಜ್ ಆಗಿ ಸಿಗ್ತಾರೆ, ಅದು ಬೇರೆ ವಿಚಾರ. ಬಟ್ ಮತ್ತೆ ಏರ್ ಸ್ಟ್ರೈಕ್ ಅನ್ನ ಮಾಡೋದಕ್ಕೆ ಮುಂದಾಗಬಹುದಾ ಭಾರತ? ಟಾರ್ಗೆಟ್ ಮಾಡಿ ಬಹಳ ಬಲಿಷ್ಠವಾಗಿರುವಂತ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬಳಸಿಕೊಂಡು ಪಾಕಿಸ್ತಾನದ ಪ್ರಮುಖ ನಗರ ಕರಾಚಿ ಮೇಲೆ ದಾಳಿಯನ್ನ ಮಾಡಬಹುದಾ? ಅವರ ಹುಟ್ಟಡಗಿಸುವಂತ ಕಾರ್ಯಕ್ಕೆ ಭಾರತ ಮುಂದಾಗಬಹುದಾ? ಈಗಾಗಲೇ ಬಹಳ ಪ್ರಮುಖವಾಗಿ ಇವತ್ತು 11 ಗಂಟೆಗೆ ಸಭೆ ಶುರು ಆಗಿತ್ತು. ಕೇಂದ್ರ ಭದ್ರತಾ ಸಮಿತಿಯ ಸಭೆ. ಆ ಸಭೆ ಅಂತ್ಯ ಆಗಿದೆ. ಹಾಗಾಗಿ ಟಾರ್ಗೆಟ್ ಕರಾಚಿ. ಆಪರೇಷನ್ ಆಕ್ರಮಣ ಏನಿದೆಯಲ್ಲ, ಕರಾಚಿಯತ್ತ ತಿರುಗುತ್ತಾ. ಪಾಕಿಸ್ತಾನದ ಪ್ರಮುಖ ನಗರ ಕರಾಚಿ. ಹಾಗಾಗಿ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಈ ನಿರ್ಧಾರವನ್ನ ಕೈಗೊಳ್ಳಬಹುದಾ? ಪಾಕಿಸ್ತಾನದ ಕರಾಚಿ ಮೇಲೆ ಅಟ್ಯಾಕ್ ಮಾಡುವಂತ ಸಾಧ್ಯತೆಗಳು ಇದೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಯಾಕಂದ್ರೆ ಕರಾಚಿಯಲ್ಲಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಹಾರಾಟಗಳು ಜೋರಾಗ್ತಾ ಇದೆ. ಗಗನದೆತ್ತರದಲ್ಲಿ ಬಿಸಿ ಮುಟ್ಟಿಸುವಂತ ಕೆಲಸಕ್ಕೆ ಭಾರತ ಈಗ ಸಜ್ಜಾಗಿರುವಂತದ್ದು. ಕರಾಚಿಯನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಹಾಗಾದ್ರೆ ಯಾಕಂದ್ರೆ ಗಡಿಯಲ್ಲಿ, ಗಗನದಲ್ಲಿ, ಸಮುದ್ರದಲ್ಲೂ ಕೂಡ ಯುದ್ಧದ ತಾಲೀಮು ಜೋರಾಗಿದೆ. ಸಮರಾಭ್ಯಾಸ ಆರಂಭ ಆಗಿದೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ನಮ್ಮ ಏರ್ ಫೋರ್ಸ್ ಯಾವ ರೀತಿಯಾಗಿ ನಾವು ಸಿದ್ಧ ಅನ್ನುವಂತ ನಿಟ್ಟಿನಲ್ಲಿ ಸಮರಾಭ್ಯಾಸದಲ್ಲಿ ತೊಡಗಿದ್ದಾರೆ. ಬೆಂಕಿಯ ಉಂಡೆಗಳನ್ನ ಉಗುಳ್ತಾ ಇರುವಂತ ದೃಶ್ಯಗಳನ್ನು ನೋಡ್ತಿದ್ದೀವಿ. ಹಾಗಾಗಿ ಪಾಕಿಸ್ತಾನದ ಕರಾಚಿಯನ್ನೇ ಟಾರ್ಗೆಟ್ ಮಾಡಲಾಗ್ತಿದೆಯಾ? ಉತ್ತರ ಕೊಡೋ ನಿಟ್ಟಿನಲ್ಲಿ ತಕ್ಕ ಪಾಠವನ್ನ ಕಲಿಸುವಂತ ವಿಚಾರವಾಗಿ ಮುಟ್ಟಿ ನೋಡಿಕೊಂಡು ಹುಡುಕಿ ಹೊಡೆಯೋದಕ್ಕೆ, ಉಗ್ರರ ಮನೆಗಳನ್ನ ಧ್ವಂಸ ಮಾಡೋದಕ್ಕೆ ಪಾಪಿ ಕೃತ್ಯವನ್ನ ಮಾಡ್ತಾರಲ್ಲ ಪಾಕಿಸ್ತಾನ, ಮತ್ತೆಂದು ಮಾಡದೇ ಇರೋ ನಿಟ್ಟಿನಲ್ಲಿ ಮುಂದಾಗ್ತಿದ್ದಾರಾ? ಕರಾಚಿಯನ್ನೇ ಟಾರ್ಗೆಟ್ ಮಾಡಲಾಗ್ತಿದ್ಯಾ? ಯಾಕಂದ್ರೆ ಭಾರತದ ನಮ್ಮ ಜೆಟ್ಗಳ ಹಾರಾಟ ಜೋರಾಗ್ತಿದೆ. ಯುದ್ಧ ತಾಲೀಮು ಆರಂಭ ಆಗಿರುವಂಥದ್ದು. ಹಾಗಾಗಿನೇ ಇವೆಲ್ಲ ಅನುಮಾನಗಳು ಶುರು ಆಗ್ತಿದೆ. ಪ್ರಮುಖ ನಿರ್ಧಾರವನ್ನ ಕೈಗೊಳ್ಳಲಾಯ್ತಾ? ಹಾಗಾಗಿನೇ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಆರಂಭ ಆಗಿದ್ದು, ಮೊದಲು ಶುರುವಾದಂತ ಸಭೆನೇ ಭದ್ರತಾ ಸಮಿತಿಯ ಸಭೆ. ಒಂದೊಂದಾಗಿನೇ ಬೇರೆ ಬೇರೆ ಡಿಫ್ರೆಂಟ್ ಆಪರೇಷನ್ ಮೂಲಕವಾಗಿ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ತಾರಾ? ಯಾವ ರೀತಿಯಾದಂತಹ ತಂತ್ರಗಾರಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಾಗ್ತಾ ಇದೆ? ಅವರ ಬತ್ತಳಿಕೆಯಿಂದ, ಭಾರತದ ಬಲಿಷ್ಠ ಬತ್ತಳಿಕೆಯಿಂದ ಒಂದೊಂದೇ ಬಾಣವನ್ನ ಬಿಡೋದಕ್ಕೆ ವಾಯು ಮೂಲಕವಾಗಿ, ನೌಕಾಪಡೆಯ ಮೂಲಕವಾಗಿ, ಇನ್ನು ಭೂಸೇನೆಯಿಂದ, ಜೊತೆಯಲ್ಲಿ ರಾಜತಾಂತ್ರಿಕವಾಗಿಯೂ ಕೂಡ ಮುಟ್ಟಿ ನೋಡಿಕೊಳ್ಳುವಂತ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ಪಾಕಿಸ್ತಾನದ ಕರಾಚಿನೇ ಟಾರ್ಗೆಟ್ ಮಾಡ್ಕೊಂಡ್ರ ಬಿಡೋದಿಲ್ಲ. ಯಾಕಂದ್ರೆ ನರೇಂದ್ರ ಮೋದಿ ಅವರ ಭಾಷಣ ಕೇಳಿಸ್ಕೊಂಡ್ರೆ ಒಂದು ಮಾತ್ರ ಕ್ಲಾರಿಟಿ ಸಿಗುತ್ತೆ, ಈ ಬಾರಿ ಬಹಳ ದೊಡ್ಡದೇನೋ ಆಗತ್ತೆ ಅನ್ನೋದು. ಕಲ್ಪನೆಗೂ ನಿಮಗೆ ಸಾಧ್ಯ ಇಲ್ಲ ಅಂತ ಉತ್ತರ ಕೊಡ್ತೀವಿ, ನಿಮ್ಮೆಲ್ಲರ ರಕ್ತ ಕುದಿತಾ ಇರೋದು ನನಗೆ ಗೊತ್ತು ಅನ್ನೋದಾಗಿ ಹಿಂದಿ, ಇಂಗ್ಲಿಷು ಎಲ್ಲ ಭಾಷೆಯಲ್ಲೂ ಕೂಡ ಈ ಸಲ ಭಾಷಣ ಮಾಡಿದ್ದಾರೆ. ಹಾಗಾಗಿನೇ ಈ ನಡೆಯ ಮೇಲೆ ಕುತೂಹಲ ಕೆರಳುತ್ತಾ ಇದೆ. ಭದ್ರತಾ ಸಮಿತಿಯ ಸಭೆಯ ಬೆನ್ನಲ್ಲೇ ಮತ್ತೊಂದಿಷ್ಟು ಡೆವಲಪ್ಮೆಂಟ್ಸ್ಗಳಾಗ್ತಿದೆ. ಅತ್ತ ನೌಕಾಪಡೆಗಳು ಕೂಡ ಸಿದ್ಧವಾಗಿದ್ದಾವೆ. ಆಧುನಿಕವಾದಂಥದ್ದು ಟೆಕ್ನಾಲಜಿಗಳನ್ನ ಹೊಂದಿದೆ, ಅಡ್ವಾನ್ಸ್ಡ್ ಆಗಿದೆ ನಮ್ಮ ಭಾರತದ ಬಳಿ ಇರುವಂತಹ ಒಂದೊಂದು ಶಸ್ತ್ರಾಸ್ತ್ರಗಳು. ಹಾಗಾಗಿ ಸಮುದ್ರದಲ್ಲಿ ಇವತ್ತು ಬೆಳಿಗ್ಗೆ ಅಷ್ಟೇ ಒಂದು ಟ್ವೀಟ್ ಮಾಡಿದ್ರು ನೌಕಾಪಡೆಯಿಂದ. ಸಮುದ್ರ ದೊಡ್ಡ ವಿಶಾಲವಾಗಿಲ್ಲ, ನಮ್ಮ ಗುರಿ ಬಹಳ ಹತ್ರ ಇದೆ, ನಾವು ಸುಮ್ಮನೆ ಇರೋದಿಲ್ಲ, ಅಂದ್ರೆ ನಾವು ರೆಡಿ ಆಗಿದ್ದೀವಿ ಸಮರಕ್ಕೆ ಅನ್ನುವಂತ ನಿಟ್ಟಿನಲ್ಲೇ ಇವತ್ತೊಂದಿಷ್ಟು ಸರಣಿ ಟ್ವೀಟ್ಗಳು ಕೂಡ ಹೋಗಿತ್ತು.
ಮತ್ತೊಂದು ಕಡೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ವಾಯುಪಡೆಯೂ ಕೂಡ ತಾಲೀಮನ್ನ ಶುರು ಮಾಡಿಕೊಂಡಿದೆ. ಸಮರಾಭ್ಯಾಸದಲ್ಲಿ ನಿರತರಾಗಿದೆ. ಗಗನದೆತ್ತರದಲ್ಲಿ ಹಾರಾಟಗಳು ಈಗಾಗಲೇ ಆರಂಭ ಆಗಿರುವಂಥದ್ದು. ಹಾಗಾಗಿನೇ ಏರ್ ಸ್ಟ್ರೈಕ್ ಮಾಡ್ತಾರಾ, ಮತ್ತೊಂದು ಯಾವುದೋ ಸರ್ಜಿಕಲ್ ಸ್ಟ್ರೈಕ್ ನಡೆಸ್ತಾರಾ, ರಾಜತಾಂತ್ರಿಕವಾಗಿ ಕಟ್ಟಿ ಹಾಕೋದಕ್ಕೆ ಇನ್ನಷ್ಟು ಬಿಗಿ ನಿರ್ಬಂಧಗಳನ್ನ ಹೇರೋದು ಮೂಲಕ ಪಾಕಿಸ್ತಾನ ಪಾಪರ್ರಾಗಿದೆ, ಬರಿಗೈಯಲ್ಲಿದೆ, ತಿನ್ನೋದಕ್ಕೆ ಗತಿ ಇಲ್ಲ, ಏನೂ ಇಲ್ಲದಿದ್ರೂ ಕೂಡ ಪೌರುಷವನ್ನ ತೋರಿಸ್ತಿದ್ದಾರಲ್ಲ, ಮತ್ಯಾವತ್ತೂ ಕೂಡ ತಲೆ ಎತ್ತದಂತೆ ಭಾರತ ಮಾಡುತ್ತಾ? ಈ ರಾಜತಾಂತ್ರಿಕ ಹಲವು ನಿರ್ಬಂಧಗಳಿಂದ ಪಾಕಿಸ್ತಾನಕ್ಕೆ ನೀರಿಗೆ ಗಂಡಾಂತರ ಬಂದಿದೆ. ತರಕಾರಿಗಳು ಹೋಗೋದಿಲ್ಲ, ಸರಕು ಸಾಗಣೆಗಳು ಆಚೆ ಈಚೆ ಆಗಂಗಿಲ್ಲ. ಇಲ್ಲಿದ್ದಂಥ ಪಾಕಿಸ್ತಾನ ಪ್ರಜೆಗಳನ್ನ